ಗೆಳೆಯರಿ, ಇವತ್ತು ನಾನು ಬ್ಯಾಂಕಿನ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ನಿಜವಾಗಿ ಬ್ಯಾಂಕ್ಗಳಿರುವುದು ಜನರಿಗಾಗಿ, ಬ್ಯಾಂಕ್ಗಳಿರುವುದು ಜನರ ಸಹಕಾರಕ್ಕಾಗಿ. ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್, ನಾನು ಮೊನ್ನೆ ಸೋಮವಾರ ಬ್ಯಾಂಕಿಗೆ ಹೋದೆ. ಕಾರ್ಪೊರೇಷನ್ ಬ್ಯಾಂಕ್, ಮಂಗಳೂರಿನ ಕಾರ್ಪೊರೇಷನ್ ಬ್ಯಾಂಕ್, ಕದ್ರಿಯಲ್ಲಿರುವ ಬ್ಯಾಂಕ್. ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳ್ತಿದ್ದೇನೆ, ಯಾಕಂತ ಹೇಳಿದ್ರೆ ನನಗೆ ಆದ ಅನುಭವವನ್ನು ಹೇಳ್ಬೇಕು. ಸೋಮವಾರ ಕದ್ರಿಯಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕಿಗೆ ಹೋದೆ. ಆಕ್ಚುಲಿ ನನ್ನದು ಬ್ಯಾಂಕ್ ಅಕೌಂಟಿಗೆ LICಯ ಅಕೌಂಟ್ ಅನ್ನು, LIC ಇನ್ಸೂರೆನ್ಸ್ ಕಂಪನಿ ಅಕೌಂಟ್ ಅನ್ನು ಅಟ್ಯಾಚ್ ಮಾಡ್ಲಿಕ್ಕಿತ್ತು. ಅದಕ್ಕೆ ಯಾಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ATM ಮೂಲಕ LIC ಪಾಲಿಸಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕಿತ್ತು. ಸೋಮವಾರ ಹೋದಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸೋಮವಾರ ಬೇಡ, ಇವತ್ತಿಲ್ಲ, ಮೇಡಮ್ ಇಲ್ಲ, ನೀವು ಶುಕ್ರವಾರ ಬನ್ನಿ ಅಂತ ಹೇಳಿದ್ರು. ಸೊ ಶುಕ್ರವಾರ ಹೋದೆವು. ಶುಕ್ರವಾರ ಅಂದ್ರೆ ಇವತ್ತು ಹೋದಾಗ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅದು ಫಾರ್ಮ್, ನಮ್ಮಲ್ಲಿ ಫಾರ್ಮ್ ಇಲ್ಲ, ಫಾರ್ಮ್ ಮುಗ್ದಿದೆ, ನೀವು ಚೆಕ್ ಬುಕ್ ಅಲ್ಲಿ ಇದು ಮಾಡಿ ಟ್ರಾನ್ಸ್ಫರ್ ಮಾಡಿ ಅಂತ, ಅಥವಾ ನೀವು ಕ್ಯಾಶ್ ಡ್ರಾ ಮಾಡಿ ಹೋಗಿ ಕಟ್ಟಿ ಅಂತ ಹೇಳಿದ್ರು. ಇವರಲ್ಲಿ ನಾವು ಕೇಳ್ತಿರುವುದು, ಸೆಂಟ್ರಲ್ ಅಲ್ಲಿ ಎಲ್ಲ ಕ್ಯಾಶ್ಲೆಸ್ ಇದು ಮಾಡ್ಬೇಕಂತ ಹೇಳ್ತಿದ್ದಾರೆ. ಇವರು ಬ್ಯಾಂಕ್ನವರು ಎಂತ ಮಾಡ್ತಿದ್ದಾರೆ? ಇವರಿಗೆ ಖಾಲಿ ಅಟ್ಯಾಚ್ ಮಾಡ್ಲಿಕ್ಕೆ ಫಾರ್ಮ್ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಇವರೆಂತ ಕೆಲಸ ಎಂತ ಮಾಡುದು ಇವರು? ಇವರಿಗೊಂದು ಫಾರ್ಮ್ ತಂದಿಡುವಂತ ಯೋಗ್ಯತೆ ಇಲ್ವಾ ಬ್ಯಾಂಕ್ ಅಲ್ಲಿ? ನಾವೇನು ಇವರ ಇದಕ್ಕೋಸ್ಕರ ನಾವು ಕೆಲಸ ಬಿಟ್ಟು ಸೋಮವಾರ ಬನ್ನಿ ಶುಕ್ರವಾರ ಬನ್ನಿ ಅಂತೇಳಿ ನಾವು ಅಲೆದಾಡ್ಬೇಕಾ? ಕೇವಲ ಒಂದು LIC ನಂಬರ್ ಅನ್ನು ಅದಕ್ಕೆ ಅಕೌಂಟ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಆಗದಿದ್ರೆ ಇವರು ಎಂತ ಕೆಲಸ ಮಾಡುವುದು? ಅಲ್ಲ, ಆ ಬ್ಯಾಂಕ್ ಅಲ್ಲ ಅಂತಲ್ಲ, ನಾನು ಕೆಲವು ಬ್ಯಾಂಕ್ ಅಲ್ಲಿ ನೋಡ್ತಿದ್ದೇನೆ, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಹ ನೋಡ್ತಾ ಇದ್ದೇನೆ. ಒಂದು ಬಡವರು ಸ್ಲಿಪ್ ಇಟ್ಕೊಂಡು ಬಂದ್ರೆ ಇವರಿಗೆ ಫಿಲ್ ಮಾಡ್ಲಿಕ್ಕೆ ಆಗಲ್ಲ. ಬಡವರು ಒಂದು ಸ್ಲಿಪ್ ಅನ್ನು ಫಿಲ್ ಮಾಡ್ಲಿಕ್ಕೆ ಆಗಲ್ಲ ಇವರಿಗೆ, ಅಥವಾ ದುಡ್ಡು ಡ್ರಾ ಮಾಡ್ಲಿಕ್ಕೆ ಪಾಪ ಬರೀಲಿಕ್ಕೆ ಗೊತ್ತಿಲ್ಲದವರು ಬರ್ತಾರೆ, ಅವ್ರಿಗೊಂದು ಬರೆದು ಕೊಡ್ಬೇಕಂತ ಹೇಳುವ ಪ್ರಜ್ಞೆ ಇಲ್ಲ ಕೆಲವು ಬ್ಯಾಂಕ್ ನಲ್ಲಿ ಕೆಲಸ ಮಾಡುವವರಿಗೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಡವರು ಆಗ್ಲಿ ಶ್ರೀಮಂತರಾಗ್ಲಿ ಎಲ್ಲರೂ ಅಕೌಂಟ್ ಅಲ್ಲಿ ಹಣ ಇಟ್ಟ ಕಾರಣ ತಾನೇ ನಿಮಗೆ ಸಂಬಳ ಆಗುವುದು. ಬ್ಯಾಂಕ್ನವರಿಗೆ ಸಂಬಳ ಆಗುವುದು ಯಾವುದರಿಂದ? ನಾವು ಇಟ್ಟ ಹಣದಿಂದ ನಿಮಗೆ ಸಂಬಳ, ಹೊರತು ನಾವೇನಲ್ಲಿ ನಿಮ್ಮ ಹತ್ರ ಇದು ಭಿಕ್ಷೆ ಬೇಡ್ಲಿಕ್ಕೆ ಬರುವುದಲ್ಲ. ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರ ಹತ್ರ ಒಂದು ಯಾರಾದ್ರೊಬ್ರು ಬಂದ್ರು, ಕೆಲವು ಬ್ಯಾಂಕ್ ಅಲ್ಲಿ, ಇದು ಕಾರ್ಪೊರೇಷನ್ ಅಲ್ಲಿ ನಡೆದಿಲ್ಲ, ಬೇರೆ ಬ್ಯಾಂಕ್ ಅಲ್ಲಿ ಕೆಲವು ನಡೆದಿದೆ, ಏನಾದ್ರು ಅಪ್ಲಿಕೇಶನ್ ಇಟ್ಕೊಂಡು ಕೆಲವು ಮಿಸ್ ಆಗಿದ್ರೆ, ಅಥವಾ ಯಾವ್ದಾದ್ರು ಒಂದು ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಇರ್ತದೆ, ಹಣ ಹಾಕುದು, ಅದನ್ನು ಬಂದ ಕೂಡಲೇ ಇವಳು ಒಂದು ಫಿಲ್ ಮಾಡಿ ಅಂತ ಹೇಳಿದ್ರೆ, ಒಳ್ಳೆ ಕಿಡ್ನಿ ಕೇಳಿದಾಗೆ ಮಾಡ್ತಾರೆ ಅವರಲ್ಲಿ. ಅವರ ಕಿಡ್ನಿಯನ್ನು ಕೊಡಿ, ನಿಮ್ಮ ಕಿಡ್ನಿ ಕೊಡಿ, ನಾವು ಕೊಂಡೋಗಿ ಹೋಗ್ತೇವೆ ಅಂತ ದುಡ್ಡು ಹಾಕುದು. ಇವರು ಬಂದವರು ಬ್ಯಾಂಕಿಗೆ ದುಡ್ಡು ಹಾಕುದು, ಅವ್ರದ್ದೊಂದು ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಿ ನೀವು? ಲಾಸ್ಟ್ ಟೈಮ್ ಬ್ಯಾಂಕ್ನವ್ರದ್ದು ಆಲ್ಮೋಸ್ಟ್ ಗೊತ್ತಾಗಿ ಆಗಿದೆ ಹಣಬರ. 100ರಲ್ಲಿ ಒಂದು 60% ಕರೆಕ್ಟ್ ಇಲ್ಲ ಎಂಪ್ಲಾಯೀಸ್ಗಳು. ಯಾಕೆ ಹೇಳ್ತಿದ್ದೇನೆ, ಲಾಸ್ಟ್ ಟೈಮ್ ಇದು ಸಹ ಬಂತು, ನಮ್ದು ಯಾವುದು ನೋಟ್ ಚೇಂಜ್ ಬಂತು. ನೋಟ್ ಚೇಂಜ್ ಮಾಡಿದಾಗ ಬ್ಯಾಂಕ್ನವರ ಕೈವಾಡದಿಂದ ಆ ಪ್ಲಾನ್ ಅರ್ಧಕ್ಕರ್ಧ ಹಾಳಾಗೋಯ್ತು. ಎಷ್ಟು ಕ್ರಮದಲ್ಲಿ ಮಾಡಬಹುದಿತ್ತು? ಬ್ಯಾಂಕ್ ಮೇಲೆ ಯಾಕೆ ಯಾರು ನಿಗಾ ಇಡ್ತಿಲ್ಲ? ಬ್ಯಾಂಕ್ ಅಲ್ಲಿ ಎಷ್ಟು ಮಂದಿಗೆ ಪ್ರಾಬ್ಲಮ್ ಆಗ್ತಿದೆ, ಇದ್ರ ಬಗ್ಗೆ ಯಾರು ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಯಾಕೆ ಸರ್ಕಾರ ಬಗ್ಗೆ ಯಾರು ಮಾಡ್ತಿಲ್ಲ? ಅಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಇಡಿ ಬ್ಯಾಂಕ್ ಅಲ್ಲಿ. ಎಲ್ಲೆಲ್ಲಿ ಹೆಲ್ಪ್ ಡೆಸ್ಕ್ ಇಡುದು ಯಾಕೆ? ಇದ್ದ ಕಡೆಯಲ್ಲಿ ಹೆಲ್ಪ್ ಡೆಸ್ಕ್ ಇರ್ತದೆ, ಅಲ್ಲಿ ಬ್ಯಾಂಕ್ ಅಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಇಡಿ, ಮತ್ತೊಂದು ಟೆಲಿಫೋನ್ ನೀಡಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ತಕ್ಷಣಲ್ಲೇ ಕಾಲ್ ಮಾಡ್ಲಿಕ್ಕೆ ಆಗ್ಬೇಕು, ಸಾಮಾನ್ಯ ಜನಕ್ಕೆ ಕಾಲ್ ಮಾಡ್ಲಿಕ್ಕೆ ಆಗ್ಬೇಕು. ಒಂದು ಸಿಂಗಲ್ ನಂಬರ್ ಒಂದು ಯಾವ್ದಾದ್ರು ಇಟ್ಟು ಒಂದು ಟೆಲಿಫೋನ್ ಇಟ್ಟು ಬಿಡಿ, ಮೇನ್ ಬ್ರಾಂಚ್ಗೆ ತಲುಪುವ ಹಾಗೆ. ಪ್ರತಿ ಬ್ಯಾಂಕ್ ಅಲ್ಲಿ ಯಾರು ಎಂತ ಮಾಡ್ತಾರಂತ ಗೊತ್ತಾಗಲ್ಲ. ಇವರಿಗೆ ನಮ್ಮದೊಂದು ಸಣ್ಣ ಕೆಲಸ ಆ ದಿನ ಮಾಡ್ಲಿಕ್ಕೆ ಆಗದಿದ್ರೆ ಇವ್ರು ಯಾಕಿರುದು ಬ್ಯಾಂಕ್ ಅಲ್ಲಿ? ಎಂತ ಸಿಲ್ಲಿ ರೀಸನ್ಗಳು, ಫಾರ್ಮ್ ಇಲ್ಲ, ಅದಿಲ್ಲ, ಫಿಲ್ ಮಾಡ್ಲಿಕ್ಕೆ ಆಗಲ್ಲ. ಇವ್ರು ಯಾಕೆ ಇರುದೇ ಯಾಕೆ? ಅಕೌಂಟಿಗೆ ಹಣ ಹಾಕುದು ಯಾರು? ನಾವು ಹಾಕುದು ಹಣ. ನಾವು ಹಾಕುವ ಹಣದಿಂದ ತಾನೇ ಬ್ಯಾಂಕ್ ನಡೆಯುವುದು. ಬ್ಯಾಂಕಿಂದ ನಾವು ನಡೀತಿಲ್ಲ, ಅಥವಾ ಬ್ಯಾಂಕ್ ಧರ್ಮಕ್ಕೆ ನಮ್ಗೆ ಹಣ ಕೊಡ್ತಿಲ್ಲ. ನಾವು ಹಾಕಿದ ನಾವು ಕೇಳಲಿಕ್ಕೆ ಹೋಗ್ತಿರುವುದು. ಕ್ಯಾಶ್ಲೆಸ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಹೇಳುವ ಮೊದಲು ಫಸ್ಟ್ ಬ್ಯಾಂಕ್ ನಲ್ಲಿರುವ ಎಂಪ್ಲಾಯಿಗಳನ್ನು ಕರೆಕ್ಟ್ ಮಾಡಬೇಕು ಸರ್ಕಾರ. ಎಂಪ್ಲಾಯಿಗಳು ಸರಿಯಾಗದೆ ಕ್ಯಾಶ್ಲೆಸ್ ಅಲ್ಲ, ಎಂತ ಕರ್ಮ ಸಾಗುದಿಲ್ಲ, ಯಾವ ಬದಲಾವಣೆ ತರ್ಲಿಕ್ಕೆ ಆಗಲ್ಲ. ನೋಟ್ ಬದಲಾವಣೆ ಅಂತೂ ಮಣ್ಣು ಮುಕ್ಕಿ ತಿಂದ ಹಾಕಿದ್ರು, ಇನ್ನು ಕ್ಯಾಶ್ಲೆಸ್ ಮಾಡ್ಲಿಕ್ಕೆ ಹೋಗುವಾಗ ಈ ರೀತಿ ಮಾಡಿದ್ರೆ ಯಾರಾದ್ರೂ ಕ್ಯಾಶ್ಲೆಸ್ ಮಾಡ್ಲಿಕ್ಕೆ ಹೋಗ್ತಾರಾ? ಒಂದು ATM ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ. ಸೋಮವಾರ ಬಂದ್ರೆ ಶುಕ್ರವಾರ ಬನ್ನಿ ಹೇಳ್ತಾರೆ, ಶುಕ್ರವಾರ ಹೋದ್ರೆ ಮತ್ತೆ ನೆಕ್ಸ್ಟ್ ವಾರ ಬನ್ನಿ ಹೇಳ್ತಾರೆ. ನಮ್ಗೇನು ಕೆಲಸ ಇಲ್ವಾ? ಅವರ ಕೆಲಸದ ಟೈಮ್ಗೆ ಹೋದಾಗ ನಮ್ಮ ಕೆಲಸ ಅವರು ಮಾಡಬೇಕು, ಹೊರತು ನಮ್ಮ ಕೆಲಸಕ್ಕೋಸ್ಕರ ನಾವು ಉಳಿದ ದಿವಸ ರಜೆ ಮಾಡಿ ಹೋಗ್ಲಿಕ್ಕೆ ಆಗ್ತದೆ ಯಾವಾಗ್ಲೂ? ಯಾಕೆ ನಿಷ್ಠಾವಂತರನ್ನು ಸಿಲೆಕ್ಟ್ ಮಾಡ್ತಿಲ್ವಾ ಅಂತ ಅನಿಸ್ತಾ ಇದೆ. ಇದರಲ್ಲಿ ಸಿಲೆಕ್ಷನ್ ಎಂತ ಇದ್ದವರು ಸರಿ ಇಲ್ವಾ? ಇದಕ್ಕೋಸ್ಕರ ಯಾವ್ದಾದ್ರು ಒಂದು ರೂಲ್ಸ್ ತನ್ನಿ. ಬ್ಯಾಂಕಿಗೆ ಬಡ್ಡಿ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಗೆ ಇದ್ದವರದ್ದು ಕೆಲಸ ಕರೆಕ್ಟ್ ಮಾಡ್ಲಿಕ್ಕೆ ಆಗಲ್ವಾ? ಬ್ಯಾಂಕ್ ಎಂಪ್ಲಾಯೀಸ್ಗಳು ಯಾರು ಇರಲಿ, ಅವ್ರು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾರಾದ್ರೆ ಮಾತ್ರ ಬ್ಯಾಂಕ್ ಅಲ್ಲಿ ಇರ್ಲಿ. ಜನಗಳಿಗೋಸ್ಕರ ಬ್ಯಾಂಕ್, ಹೊರತು ಬ್ಯಾಂಕ್ಗಳಿಂದ ಜನಗಳಲ್ಲ. ನಾವು ಹಾಕಿರುವ ಹಣದಿಂದಲೇ ನೀವು ಸಾಲ ಕೊಡ್ತಿರುವುದು, ಹೊರತು ನೀವು ಕಿಸೆಯಿಂದ ತೆಗೆದು ಕೊಡ್ತಿಲ್ಲ. ಅಥವಾ ಇಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೆ ಸಂಬಳ ಆಗುವುದು ನಾವಿಟ್ಟಿರುವ ಹಣದಿಂದಲೇ. ಒಂದು 100ರಲ್ಲಿ ಒಂದು 30% ಜನ ಸರಿ ಇದ್ದಾರೆ, ಸರಿ ಇಲ್ಲ ಅಂತ ಹೇಳ್ತಿಲ್ಲ, ಸರಿ ಇದ್ದಾರೆ, ತುಂಬಾ ಹೆಲ್ಪ್ ಮಾಡುವವರಿದ್ದಾರೆ. ಆದ್ರೆ 70% ದೊಡ್ಡ ರಾಕ್ಷಸರಿದ್ದಾರೆ, ದೊಡ್ಡ ಅಧಿಕಾರದ ಮದ ಏರಿದೆ ತಲೆಗೆ, ಪ್ರತಿ ಬ್ಯಾಂಕ್ ಅಲ್ಲಿ ಇದ್ದಾರೆ.
ಇದಕ್ಕೋಸ್ಕರ ಎನ್ಕ್ವೈರಿ ನಡೆಸಲಿ. ಟಿವಿ ಚಾನೆಲ್ಗಳು ಕೂಡ ಇದೆ ಅಲ್ಲ, ಯಾವ್ಯಾವ ಬ್ಯಾಂಕ್ಗಳಲ್ಲಿ ಜನಗಳಿಗೆ ಎಷ್ಟೆಷ್ಟು ನೋವಾಗ್ತಿದೆ ಅಂತ ಹೇಳಿ ತೋರಿಸ್ಲಿ. ಕಲಿತವರಿಗೆ ಈ ರೀತಿ ಮಾಡ್ತಾರೆ, ಇನ್ನು ಕಲಿಯದಿದ್ದವರಿಗೆ ಯಾವ ರೀತಿ ನೋವು ಕೊಡ್ತಾರೆ. ಬ್ಯಾಂಕ್ ಮೇಲೆ ಆದಷ್ಟು ಬೇಗ ಸರ್ಕಾರ ನಿಗಾ ಇಟ್ಟು ಇಂಥ ಕೆಟ್ಟತನ ಇದೆಲ್ಲ ಅವ್ರದ್ದೆಲ್ಲ ನಿಲ್ಲಿಸ್ಲಿ. ಅಹಂಕಾರ, ಮದ ಬಂದಿದೆ ಅವರಿಗೆ ತಲೆಗೆ. ಆ ಮದದಲ್ಲಿ ಹಾರಾಡ್ತಿದ್ದಾರೆ ಹೆಚ್ಚಿನ ಬ್ಯಾಂಕ್ನವರು. ಇವತ್ತು ಬನ್ನಿ, ನಾಳೆ ಬನ್ನಿ ಹೇಳ್ತಿದ್ದೇನೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ಒಂದು ದಿನ ಬ್ಯಾಂಕ್ ಕೂಡ ಮುಚ್ಚಿ ಹೋಗ್ತದೆ. ಬ್ಯಾಂಕಿಗೆ ತಿಳಿಯದಿದ್ದವರಿಗೆ ಸ್ವಲ್ಪ ತಿಳಿಸಬೇಕು, ತಿಳಿದ್ರೆ ತಾನು ನಾವು ಮುಂದೆ ಹೋಗ್ಲಿಕ್ಕೆ ಆಗುದು. ನೀವು ಗದರಿದ್ರೆ ನೀವೇ ಮಾಡಿ, ಹಾಗೆ ಮಾಡಿ ಅಂದ್ರೆ ನಾಳೆ ಅವ ಬ್ಯಾಂಕಿಗೆ ಬರೋದೇ ಬಿಟ್ಬಿಡ್ತಾನೆ. ಮತ್ತೆ ಒಂದು ದುಡ್ಡಿದ್ದವರು 10 ಲಕ್ಷ, ದೊಡ್ಡ ದೊಡ್ಡ ಕಂಪನಿ ಓನರ್ಗಳು ಒಂದು 10 ಲಕ್ಷ 20 ಲಕ್ಷ ಪೇಮೆಂಟ್ ಬಂದಾಗ ಅವರು ಡೈರೆಕ್ಟ್ ಮ್ಯಾನೇಜರ್ ಅಲ್ಲಿ ಎಂಟ್ರಿ ಆಗಿ ಕಟ್ಟಲಿಕ್ಕೆ ಅದು ಫೆಸಿಲಿಟಿ ಬೇರೆ ಇದೆ. ಅಂದ್ರೆ ನೀವು ದುಡ್ಡನ್ನು ಮುಖ ನೋಡಿ ನೀವು ಅಕೌಂಟ್ ತೆರಲಿಕ್ಕೆ ಹೇಳುದಾ? ಹಾಗಾದ್ರೆ ಪಾಪದವರಿಗೆ ಬೇರೆ ಬ್ಯಾಂಕ್ ಮಾಡಿ, ದುಡ್ಡಿದ್ದವ್ರಿಗೆ ಒಂದು ಅಕೌಂಟ್ ಮಾಡಿ, ಸಪರೇಟ್ ಮ್ಯಾನೇಜರ್ ತಗೊಳ್ಳಿ ಹಣವನ್ನು, ಅವರದ್ದು 10 ಲಕ್ಷ 20 ಲಕ್ಷವನ್ನು. ನಾವು ಲೈನ್ ನಿಂತಿರ್ತೇವೆ, ಅವರಿಗೆ ಡೈರೆಕ್ಟ್ ಫೆಸಿಲಿಟಿ. ಇಂಥ ಭೇದ ಭಾವ ಮಾಡ್ತೀರಿ, ಭೇದ ಭಾವ ಮಾಡಿ ಬೇಜಾರಿಲ್ಲ, ನಿಮ್ಗೆ ಬ್ಯಾಂಕಿಗೆ ಹಣ ಬೇಕು ಮಾಡಿ, ಓಕೆ. ಆದ್ರೆ ಬಂದವರಿಗೆ ಸ್ವಲ್ಪ ಇದು ಮಾಡಿ, ಬಡವರಿಗೆ ಫಿಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಫಿಲ್ ಮಾಡುವಂತ ಫೆಸಿಲಿಟಿ ಮಾಡಿ. ಸರ್ಕಾರ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಪ್ಲಸ್ ಇದಕ್ಕೆ ಸಂಬಂಧಪಟ್ಟವರು ಬ್ಯಾಂಕ್ನವರು ಅದಕ್ಕೋಸ್ಕರ ಅಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಲೈನ್ ಇಡಿ, ಬ್ಯಾಂಕ್ ಅಲ್ಲಿ, ಪ್ರತಿ ಬ್ಯಾಂಕ್ ಅಲ್ಲಿ ಇಡಿ. ಒಬ್ರು ಅದಕ್ಕೋಸ್ಕರ ಇರ್ಲಿ, ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಅಂತ. ನಮ್ಮ ದುಡ್ಡಿಂದ ತಾನೇ ಬ್ಯಾಂಕ್ ನಡೆಯುದು. ಒಬ್ಬರಿಗೆ ಫಾರ್ಮ್ ಫಿಲ್ ಮಾಡ್ಲಿಕ್ಕೆ ಮತ್ತೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಒಬ್ರು ಇರ್ಲಿ. ಇಲ್ಲಿ ಯಾರಂತಿಲ್ಲ, ಅಪ್ಪ ಅಮ್ಮ ಇಲ್ಲ, ಇವರ ಹತ್ರ ಹೋಗಿ ಇವರು ಅವರ ಹತ್ರ ಹೋಗಿ ಅಂತ ಹೇಳಿ ಕಳಿಸುದಾಯ್ತು. ಒಳಗಿದ್ದವರು ಹೊರಗೆ ಅವರನ್ನು ಕಳಿಸ್ತಾರೆ, ಒಳಗಿದ್ರೆ ಮತ್ತೆ ಆಚೆ ಹೋಗಿ ಅಂತ ಕಳಿಸ್ತಾರೆ, ಮತ್ತೆ ಕೊನೆಗೆ ಫಾರ್ಮ್ ಇಲ್ಲ ಅಂತ ಮನೆಯಿಂದ ಹಿಂದೆ ಕಳಿಸ್ತಾರೆ. ಈ ರೀತಿ ಮಾಡಬೇಡಿ. ಹೆಲ್ಪ್ ಡೆಸ್ಕ್ ಲೈನ್ ಇಡಿ, ಒಂದು ಫೋನ್ ಇದೆ ಅಲ್ಲೇ. ಏನಾದ್ರು ಪ್ರಾಬ್ಲಮ್ ಆದ್ರೆ ಆಗ್ಲೇ ಅದಕ್ಕೆ ಸಾಲ್ವ್ ಆಗಬೇಕು. ಇಲ್ಲದಿದ್ರೆ ಬ್ಯಾಂಕ್ ಖಂಡಿತ ಒಂದಲ್ಲೊಂದು ದಿವಸ ಮುಚ್ಚಿ ಹೋಗ್ತದೆ.